ಅಂತ ಅನ್ಸೋದು. ಇವಾಗ ನಿನಗೆ ನನ್ನ ನೋಡ್ಬೇಕು ಅಂತ ಅನ್ಸಿದ್ಯಾ? ಹೌದು, ಯಾವ ಎಕ್ಸ್ಪ್ರೆಷನ್ ಇಲ್ಲ, ನ್ಯೂಟ್ರಲ್ ಆಗಿದ್ಯಲ್ಲ. ಆಗಿರೋ ಬೆಳವಣಿಗೆಗೆ ಖುಷಿ ಬೇಡದ, ಬೇಜಾರ್ ಮಾಡ್ಕೊಳ್ಳೋದಂತ ಗೊತ್ತಾಗ್ತಾ ಇಲ್ಲ. ಅಂತದ್ದೇನಾಯ್ತು ಶಾಂಭವಿ? ಚಿಕ್ಕಪ್ಪನ ಆಪರೇಷನ್ ನಿಂತೋಯ್ತು. ಸದ್ಯಕ್ಕೆ ಅವ್ರಿಗೆ ಮಾತು ಬರಲ್ಲ. ಯಾಕೆ? ಆಪರೇಷನ್ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತಲ್ಲ. ಅವರಿಗೆ ಖಂಡಿತ ಮಾತು ಬರುತ್ತೆ ಅಂತ ಹೇಳಿದೆ. ಡಾಕ್ಟರ್ ಬಂದು ನಿಮ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಸದ್ಯಕ್ಕೆ ಆಪರೇಷನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಆದಿ ಚಿಕ್ಕಪ್ಪನಿಂದ ಅಮ್ಮನ್ನ ಮಾಯ ಮಾಡಕ್ಕಾಗಲ್ಲ. ಬೇಜಾರಾಗೋ ವಿಷಯ ಏನು ಅಂದ್ರೆ ಅಮ್ಮನ್ಗೆ ಸದ್ಯಕ್ಕಿವಾಗ ಹಳೆ ಮುಖ ಬರಲ್ಲ ಅಲ್ವಾ? ಹೌದು, ಮಾತ್ ಬಂದ್ರೆ ಹೇಗಾದ್ರೂ ಮಾಡಿ ಅಮ್ಮನ ಹಳೆ ಮುಖನ ಮತ್ತೆ ತರಿಸ್ಬೋದು ಅನ್ಕೊಂಡಿದ್ದೆ. ಆದ್ರೆ ಅದಾಗಲ್ಲ. ಅದೇ ಬೇಜಾರು. ಈಗ್ಲೂ ಅಷ್ಟೇ, ಅಮ್ಮ ಒಂದೊಂದ್ಸಲಿ ಒಂದೊಂದ್ ತರ ಬಿಹೇವ್ ಮಾಡ್ತಾರೆ. ಮೊದ್ಲಿನ ತರ ಇಲ್ಲ ಶಾಂಭವಿ. ಪಾಪ, ಅವ್ರಿಗೆ 100 ಟೆನ್ಷನ್ಸ್ ಇರುತ್ತೆ. ಎಲ್ಲ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಯಾರಿಗೂ ಹೇಳ್ತಾ ಇಲ್ಲ. ಆ ಥರ ಇರೋರ್ಗೆ ಮೈಂಡ್ ಒಂದೇ ತರ ಇರಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಎಲ್ಲ ಸರಿ ಹೋಗೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗಿರೋ ಅಮ್ಮನ ಮುಖನೂ ಚೆನ್ನಾಗೇ ಇದೆ. ನಾವೆಲ್ಲ ನಿಧಾನವಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀವಿ. ತುಂಬಾ ಅಪರೂಪಕ್ಕೆ ಅಮ್ಮನ ಹಳೆ ಮುಖ ನೆನಪಾಗುತ್ತೆ. ಸರಿ, ಇದನ್ನು ಹೇಳೋಣ ಅಂತ ಬಂದೆ. ಮುಂದೆ ಏನಾಗುತ್ತೆ ನೋಡೋಣ. ಸರಿ, ನಾನಿನ್ ಬರ್ತೀನಿ. ಅಮ್ಮ, ನಿನ್ನೆ ರಾತ್ರಿ ಶಾಂಭವಿ ಬಂದಿದ್ಲು. ಆದಿ ಚಿಕ್ಕಪ್ಪನಿಗೆ ಆಪರೇಷನ್ ಮಾಡಿ ಮಾತ್ ಬರ್ಸಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು. ಆದ್ರೆ ಆಪರೇಷನ್ ನಡೆಯಲ್ವಂತೆ. ಫೋನ್ ಬರ್ತಾ ಇದೆ. ಶಿವಕುಮಾರ್ 2. ಹಲೋ, ಪಕ್ಕದಲ್ಲಿ ಯಾರಿದ್ದಾರೆ? ಶಿವಕುಮಾರ್ ಅಂಕಲ್ ಕಾಲ್ ಮಾಡಿದ್ರೆ ಅಮ್ಮ ಯಾಕೆ ಟೆನ್ಷನ್ ಆಗ್ತಿದ್ದಾರೆ? ಹಾ, ಭೈರವಿ ಇದ್ದಾಳೆ. ಒಂದು ನೀನಾಚೆ ಬಾ, ಇಲ್ಲ ಭೈರವಿನ ಆಚೆ ಒಂದು 5 ನಿಮಿಷ ಕಳಿಸು. ಪುಟ್ಟ, ಒಂದು 5 ನಿಮಿಷ, ನನಗೆ ಒಂದು ಎಮರ್ಜೆನ್ಸಿ ಕಾಲ್ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ನೀನು ಓದ್ಕೋತಾ ಇರ್ತೀಯಾ? ಸರಿ ಅಮ್ಮ. ಹಲೋ. ಹಾ ಸರ್, ಹೇಳಿ. ಅವಳು ಹೋದ್ಲು. ಶಿವಗಾಮಿ ಆಫೀಸ್ನಲ್ಲಿ
ಅವಳ ಪರ್ಸ್ನಲ್ ಲ್ಯಾಪ್ಟಾಪ್ನಲ್ಲಿ ಶಾಂಭವಿ ಗ್ರೂಪ್ಸ್ನ ಅಕೌಂಟ್ ಡೀಟೇಲ್ಸು ಎಲ್ಲ ಅದರಲ್ಲಿರುತ್ತೆ. ಅದನ್ನ ಒಂದು ಹಾರ್ಡ್ ಡಿಸ್ಕ್ಗೆ ಹಾಕಿ ನನಗೆ ತಲುಪಿಸ್ಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಎಸ್ಪೆಷಲಿ ಆ ಶಿವಕುಮಾರ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಇದು ತುಂಬ ಸೀಕ್ರೆಟ್ ಆಗಿ ಮಾಡಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಸರ್, ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಅದಕ್ಕೆ ಪಾಸ್ವರ್ಡ್ ಹಾಕಿರ್ತಾರಲ್ವಾ? ನನಗೆ ಆ ಪಾಸ್ವರ್ಡ್ ಗೊತ್ತಿಲ್ವಲ್ಲ. ಸರಿ, ನಾನು ಆ ಪಾಸ್ವರ್ಡ್ನ ಕೊಡ್ತೀನಿ. ನೀನ ಡೀಟೇಲ್ಸ್ನ ಹಾರ್ಡ್ ಡಿಸ್ಕ್ಗೆ ಹಾಕಿ ಕಳಿಸ್ಬೇಕು. ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಶಿವಗಾಮಿ ಅವ್ರಿಗೆ ಇಷ್ಟು ದೊಡ್ಡ ದ್ರೋಹ ಮಾಡ್ತಿದ್ದೀನಲ್ಲ. ಸಾವಿರಾರು ಕುಟುಂಬಗಳು ಈ ಕಂಪನಿನೇ ನಂಬ್ಕೊಂಡಿದೆ. ಅವ್ರಿಗೂ ಮೋಸ ಮಾಡ್ತಾ ಇದ್ದೀನಿ. ಎಂಥ ನೀಚ್ ಕೆಲಸ ಮಾಡ್ತಾ ಇದ್ದೀನಿ ನಾನು. ನೆನ್ಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ. ಒಬ್ಬ ಸಮಾಜ ಸೇವಕಿ, ಹೋರಾಟಗಾರ್ತಿಯ ಸ್ವಂತ ತಂಗಿಯಾಗಿ ಇಂಥ ಹೀನಾಯವಾದಂಥ ಕೆಲಸಗಳನ್ನ ಮಾಡ್ತಿದ್ದೀನಲ್ಲ. ದೇವ್ರೆ, ಇದಕ್ಕೆಲ್ಲ ಕೊನೆನೇ ಇಲ್ವಾ? ಅಮ್ಮ, ಇದೊಂದು ಡೌಟ್ ಇದೆ. ಹೌದಾ? ಕೂತ್ಕೊಪುಟ. ಏನಿದು? ಹೋಮ್ವರ್ಕ? ಈಗ ಒಂದ್ ಕೆಲ್ಸ ಮಾಡೋಣ, ಇದನ್ನೆಲ್ಲ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡು. ಈಗ ಸ್ವಲ್ಪ ಹೊತ್ತು ಎಲ್ಲಾದ್ರೂ ಹೊರಗಡೆ ಹೋಗಿ ಏನಾದ್ರೂ ಶಾಪಿಂಗ್ ಮಾಡಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಬರೋಣ. ಬಾ, ಎದ್ದೇಳು. ಅಮ್ಮ,